ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ವಿದುರನ ಮನೆಯಲ್ಲಿ ಅನ್ನಪಾನಾದಿಗಳನ್ನು ಉಣ್ಣುವವನಾಗಿ ರಾತ್ರಿಯ ಕಾಲ ವಿಶ್ರಾಂತಿಯನ್ನು ಮಾಡಬೇಕು. ಆಗ ವಿದುರ ಕೃಷ್ಣನ ಬಳಿ ಬಹಳಷ್ಟು ಮಾತನಾಡಬೇಕು ಅಂತ ಶಯನಗೃಹಕ್ಕೆ ಬಂದಿದ್ದಾನೆ. ವಿದುರ ಹೇಳಿದ, ಕೃಷ್ಣ, ಇಲ್ಲಿ ಇರುವವರೆಲ್ಲ ಬಹಳ ದುಷ್ಟರು, ನಿನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ. ಆದ್ದರಿಂದ ಇಲ್ಲಿ ನೀನು ಏನು ಹೇಳುವುದು ಉಚಿತ ಅಲ್ಲ ಅಂತ ಕಾಣುತ್ತದೆ. ಕೃಷ್ಣ ಹೇಳ್ತಾನೆ, ಏನೇ ಆಗಲಿ, ಯಾರೇ ಇರಲಿ, ಯಾವುದು ಸರಿ ಅದನ್ನು ಹೇಳೇ ಬಿಡಬೇಕು. ಅದರಲ್ಲಿ ಕೂಡ ಒಳ್ಳೆಯ ಕಾರ್ಯ. ಯುದ್ಧ ಆಯಿತು ಅಂದರೆ ಎಷ್ಟೋ ಅಮಾಯಕ ಪ್ರಾಣ ಹೋಗಿಬಿಡುತ್ತದೆ, ಅಮಾಯಕರು ಹತರಾಗ್ತಾರೆ. ಆದ್ದರಿಂದ ಅದನ್ನು ನಿಲ್ಲಿಸಬೇಕು. ವಿನಾಕಾರಣ ಎಲ್ಲರೂ ಸಾಯ್ತಾರೆ, ಅದಾಗಬಾರದು. ಆದ್ದರಿಂದ ಯುದ್ಧ ನಡೆಯುವುದು ಬೇಡ. ಯುದ್ಧ ಆಗಲಿಲ್ಲ ಅಂದರೆ ಅದು ಒಳ್ಳೆಯ ಕಾರ್ಯ. ನನ್ನ ಪ್ರಯತ್ನ ನಾನು ಮಾಡಬೇಕು. ಅಧರ್ಮವನ್ನು ತಡಿಲಿಕ್ಕೆ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನವನ್ನು ಮಾಡಬೇಕು. ಅದು ಆಗಲಿಲ್ಲ ಅಂದರೆ ಅದು ಬೇರೆ ವಿಷಯ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಪ್ರಾರಂಭ ಮಾಡಿದ್ರೂ ಕೂಡ ಫಲ ಇದೆ ಅಂತ. ಅದು ಆಗಲಿ ಬಿಡಲಿ, ಒಳ್ಳೆಯ ಕಾರ್ಯ ಮಾಡಿ ಮುಗಿಸಬೇಕು ಅಂತ ಇಲ್ಲ. ಸ್ವಲ್ಪ ಪ್ರಾರಂಭ ಮಾಡಿದ್ರೂ ಅದಕ್ಕೆ ಒಳ್ಳೆಯ ಫಲ ಇದೆ. ಆದ್ದರಿಂದ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಮತ್ತೆ ನಿನ್ನ ಇನ್ನೊಂದು ಅನಿಸಿಕೆ ಏನು ಅಂದರೆ, ನನ್ನನ್ನು ಯಾರೋ ಏನೋ ಮಾಡಿಯಾರೋ ಅಂತ. ಅದು ಸಾಧ್ಯವೇ ಇಲ್ಲ. ಸಿಂಹದ ಮುಂದೆ ಎಲ್ಲ ಪ್ರಾಣಿಗಳು ಬಂದು ಬೊಬ್ಬಿಡಿದು ಏನೂ ಮಾಡಲಿಕ್ಕೆ ಆಗದೆ ಓಡಿಬಿಡುತ್ತಾವೋ ಅದೇ ರೀತಿಯಾಗಿ ಆಗ್ತದೆ. ಆದ್ದರಿಂದ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ ಅಂತ ಕೃಷ್ಣ ಹೇಳಿದ. ಹೇಳಿ ಆ ರಾತ್ರಿಯ ಕಾಲದಲ್ಲಿ ಕೃಷ್ಣ ವಿಶ್ರಾಂತಿಯನ್ನು ಮಾಡಿದ್ದಾನೆ. ಶಿವ ನಕ್ಷತ್ರ ಸಂಪನ್ನ ಸಾ ವ್ಯತೀತಾಯ ಶರ್ವರಿ. ಆ ಮಂಗಳಕರವಾದಂತಹ ರಾತ್ರಿ ಕಳೆಯಿತು, ಬೆಳಗಾಯಿತು.
ಅನೇಕ ಸೂತ ಮಾಗಧರೆಲ್ಲ ಬಂದರಂತೆ ಕೃಷ್ಣನನ್ನು ಎಬ್ಬಿಸಬೇಕು ಅಂತ. ಶಂಖ ದುಂದುಭಿ ನಿರ್ಘೋಷೈ ಕೇಶವಂ ಪ್ರತ್ಯಬೋಧಯನ್. ಶಂಖ ದುಂದುಭಿಗಳಿಂದ, ಆ ಘೋಷಗಳಿಂದ ಮಾಧವನನ್ನು ಎಬ್ಬಿಸಿದ್ದರು. ಪುಂಡರೀಕಾಕ್ಷನನ್ನು ಸ್ತೋತ್ರ ಮಾಡಿದ್ದರು. ಬ್ರಹ್ಮದೇವರಿಂದ ಹಿಡಿದು ಆ ವಂಶ ಏನಿದೆ ಚಂದ್ರವಂಶ, ಎಲ್ಲ ರಾಜರ ಚರಿತ್ರೆಯನ್ನೆಲ್ಲ ಬಹಳ ಸಂಕ್ಷೇಪವಾಗಿ ಹಾಡಿ ಸ್ತೋತ್ರ ಮಾಡಿದ್ದು. ಚಂದ್ರವಂಶದಲ್ಲಿ ಕೃಷ್ಣ ಹೇಗೆ ಬಂದ, ಯಾವ ರೀತಿಯಾಗಿ ಅವತಾರ ಮಾಡಿದ, ಇದೆಲ್ಲವನ್ನು ಕೂಡ ಸ್ತೋತ್ರ ಮಾಡಿದ್ದರು. ಬ್ರಹ್ಮಾದಿ ವಾಸುದೇವಾಂತಂ ವಂಶಂ ಸಮನು ಕೀರ್ತಯನ್. ವಂಶ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದರು. ಕೃಷ್ಣ ಎದ್ದವನಾಗಿ ಸ್ನಾನವನ್ನು ಮಾಡಿದ, ಸಂಧ್ಯಾವಂದನೆಯನ್ನು ಮಾಡಿದ, ಅಗ್ನಿಯಲ್ಲಿ ಹೋಮ ಮಾಡಿದ, ಉದಯಿಸ್ತಾ ಇರುವ ಸೂರ್ಯನನ್ನು ನೋಡಿ ಸ್ತೋತ್ರ ಮಾಡಿದ. ಇದೆಲ್ಲ ಯಾಕೆ ಮಾಡಿದ್ದ ಕೃಷ್ಣ? ಎಲ್ಲವನ್ನು ಮೀರಿದವ ಕೃಷ್ಣ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ. ಆದರೂ ಸ್ನಾನ ಮಾಡಿದ, ಸಂಧ್ಯಾ ವಂದನೆ ಮಾಡಿದ, ಜಪ ಮಾಡಿದ, ಅಗ್ನಿಯಲ್ಲಿ ಹೋಮವನ್ನು ಮಾಡಿದ, ಸೂರ್ಯನನ್ನು ಸ್ತೋತ್ರ ಮಾಡಿದ. ಇಲ್ಲೆಲ್ಲ ಯಾಕೆ ಮಾಡಿದ ಅಂದರೆ ನರೇಶು ಜಾತಃ ನರವತ್ ಪ್ರವೃತ್ತಿ. ಭಗವಂತ ಮಾನವನಾಗಿ ಅವತಾರ ಮಾಡಿದ್ದು ಯಾಕೆ ಅಂದರೆ ನೀವು ಕೂಡ ಈ ರೀತಿಯಾಗಿ ಮಾಡಬೇಕು ಅಂತ ತೋರಿಸುವ ಸಲುವಾಗಿ. ಆದ್ದರಿಂದ ಎಲ್ಲಕ್ಕಿಂತಲೂ ಆದರೂ ಭಗವಂತ ಇದನ್ನೆಲ್ಲ ಮಾಡಿ ತೋರಿಸಿದ. ಆ ಸಂದರ್ಭದಲ್ಲಿ ದುರ್ಯೋಧನ, ಶಕುನಿ, ಕರ್ಣ ಇವರೆಲ್ಲ ಬಂದರು. ಇನ್ನು ಕೃಷ್ಣನನ್ನು ಕರ್ಕೊಂಡು ಹೋಗ್ತೇವೆ ನಾವು ಅಂತ ರಥವನ್ನೆಲ್ಲ ಸಿದ್ಧಪಡಿಸಿದ್ರು. ದೊಡ್ಡ ಮೆರವಣಿಗೆ ಆಯಿತು. ಕೃಷ್ಣನನ್ನು ವಿದುರನ ಮನೆಯಿಂದ ಸಭೆಗೆ ಕರ್ಕೊಂಡು ಬರಬೇಕು ಅಂತ ದೊಡ್ಡ ಒಂದು ಮೆರವಣಿಗೆ. ಆನೆ, ಕುದುರೆಗಳು, ರಥ, ಕೋಲಾಟ, ಗಾಯನ ಎಲ್ಲವೂ ಇತ್ತು. ನಾನಾ ರೀತಿಯಾದಂತಹ ವಾದ್ಯ ಘೋಷಗಳು, ವೇದಘೋಷ ಇದೆಲ್ಲವೂ ಕೂಡ ತಯಾರು ಮಾಡಿದ್ದರು ಅಂತ. ಅಂತೂ ಕೃಷ್ಣನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದರು. ಧೃತರಾಷ್ಟ್ರಂ ಪುರಸ್ಕೃತ್ಯ ಭೀಷ್ಮದ್ರೋಣಾದಯಶ್ಚತೆ. ಧೃತರಾಷ್ಟ್ರನನ್ನು ಮುಂದೆ ಮಾಡಿಕೊಂಡು ಭೀಷ್ಮದ್ರೋಣಾದಿಗಳೆಲ್ಲ ಸ್ವಾಗತಕ್ಕೆ ಬಂದರು. ಕೃಷ್ಣ ಏನು ಬರ್ತಾ ಇದ್ದಾನೆ ಸಭೆಗೆ, ಆಗ ಧೃತರಾಷ್ಟ್ರನನ್ನು ಮುಂದೆ ಮಾಡಿಕೊಂಡು ಭೀಷ್ಮದ್ರೋಣಾದಿಗಳು ಬಂದು ಕೃಷ್ಣನನ್ನು ಸ್ವಾಗತಿಸಿದರು. ಕೃಷ್ಣ ಬಂದ ಅಂತ ಗೊತ್ತಾಯಿತು ಧೃತರಾಷ್ಟ್ರನಿಗೆ. ಕಣ್ಣು ಕಾಣದೇ ಇರಬಹುದು, ಆದರೆ ಪ್ರಜ್ಞಾಚಕ್ಷುವಾಗಿದ್ದವ. ತನ್ನ ಪ್ರಜ್ಞೆಯಿಂದಲೇ ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗ್ತಾ ಇತ್ತು ಅಂತವನಿಗೆ. ಧೃತರಾಷ್ಟ್ರ ಯಾವಾಗ ಎದ್ದು ನಿಂತಿದ್ದಾನೆ, ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾನೆ, ಆಗ ಎಲ್ಲ ರಾಜರು ಕೂಡ ಕೃಷ್ಣನನ್ನು ಸ್ವಾಗತಿಸಿದ್ದರು. ಕೃಷ್ಣ ಒಳಗೆ ಬರ್ತಾ ಇದ್ದಾನೆ. ಬರುವಾಗ ಮೇಲೆ ನೋಡಿದಂತೆ. ಮೇಲೆ ನೋಡುವಾಗ ನಾರದರು ಸಹಿತವಾಗಿ ಎಲ್ಲ ಋಷಿಗಳೆಲ್ಲ ಬಂದಿದ್ದಾರೆ ಅಂತ, ಅಂತರಿಕ್ಷದಲ್ಲಿದ್ದಾರೆ ಅವರೆಲ್ಲ. ಕೃಷ್ಣ ಕೂಡಲೇ ಭೀಷ್ಮರನ್ನು ಕರೆದ. ನೋಡು, ನನಗೆ ಸ್ವಾಗತ ಮಾಡಿದ್ರಿ, ಆದರೆ ಮುನಿಗಳೆಲ್ಲ ಬಂದಿದ್ದಾರೆ, ಅಂತರಿಕ್ಷದಲ್ಲಿದ್ದಾರೆ, ಅವರನ್ನು ಸ್ವಾಗತ ಮಾಡಿ. ಈ ಭೂಮಿಯಲ್ಲಿ ನಡೆಯುತ್ತಾ ಇರುವಂಥ ಈ ಸಭೆಯನ್ನು ನೋಡುವ ಸಲುವಾಗಿ ಎಲ್ಲ ಬಂದಿದ್ದಾರೆ. ಅವರಿಗೆ ಆಸನ ಸತ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಕೃಷ್ಣ ಹೇಳಿದ. ಅವರನ್ನೆಲ್ಲ
ನಿಲ್ಲಿಸಿ ನಾನು ಕೂಡುವುದು ಸರಿಯಲ್ಲ. ಎಂತಹ ಗೌರವವನ್ನು ತೋರಿಸ್ತಾ ಇದ್ದ ಕೃಷ್ಣ. ಅವರಿಗೆಲ್ಲ ಆಸನವನ್ನು ಕೊಟ್ಟು ಸತ್ಕಾರವನ್ನು ಮಾಡಿದ ಮೇಲೆ ನಾನು ಕೂತ್ಕೊಳ್ಳುತ್ತೇನೆ ಅಂತ ಹೇಳಿದರು. ಪೂಜಾ ಪ್ರಯುಜ್ಯತಾಮಾಶು ಮುನೀನಾಂ ಭಾವಿತಾತ್ಮನಾಂ. ಪರಿಶುದ್ಧವಾದಂತಹ ಮನಸ್ಸುಳ್ಳಂತಹ ಋಷಿಗಳಿಗೆ ಮುನಿಗಳಿಗೆಲ್ಲ ಪೂಜೆಯನ್ನು ಮಾಡು ಅಂತ ಕೃಷ್ಣ ಹೇಳಿದ. ಭೀಷ್ಮರು ಅವರಿಗೆ ಬೇಕಾದಂತಹ ಆಸ್ಥಾನಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವರನ್ನೆಲ್ಲ ಕೂಡಿಸಿದ. ಹೀಗೆ ಭೀಷ್ಮ ಅವರನ್ನೆಲ್ಲ ಪೂಜೆ ಮಾಡಿದ ಮೇಲೆ ಕೃಷ್ಣ ಕೂಡ ಕೂತ್ಕೊಂಡ ಅಂತೆ ಆಸನದಲ್ಲಿ. ಅವನಿಗೆ ಮೊದಲೇ ಆಸನ ಕೊಟ್ಟಿದ್ದರು ಕೃಷ್ಣನಿಗೆ, ಆದರೆ ಕೂತ್ಕೊಂಡಿಲ್ಲವ. ಋಷಿಗಳಿಗೆ ಆಸನ ಕೊಟ್ಟ ಮೇಲೆ ನಾನು ಕೂಡುತ್ತೇನೆ ಅಂತ ಹೇಳಿ ಕೂತಿದ್ದಿಲ್ಲ. ಋಷಿಗಳಿಗೆಲ್ಲ ಆಸನ ಕೊಟ್ಟಾಯಿತು, ಉಪಚಾರ ಎಲ್ಲ ಆಯಿತು. ಕೃಷ್ಣನಿಗೆ ಆಸನ ಏನು ಕೊಟ್ಟಿದ್ದರು ಅದರಲ್ಲಿ ಕೃಷ್ಣ ಕುಳಿತುಕೊಂಡ. ಅರ್ಘ್ಯವನ್ನೆಲ್ಲ ಸ್ವೀಕಾರ ಮಾಡಿದ. ಉಳಿದ ರಾಜರೆಲ್ಲ ಕೃಷ್ಣ ಕೂತ ಮೇಲೆ ಎಲ್ಲರೂ ಕೂತುಕೊಂಡ್ರು. ಎಲ್ಲ ರಾಜರು ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಕೃಷ್ಣನನ್ನು ನೋಡುವುದೇ ಬಹಳ ಸಂತೋಷ. ಅಮೃತವನ್ನು ಕುಡಿದ ಮೇಲೆ ಬಹಳ ಸಂತೋಷ. ಆ ಸಂತೋಷದಲ್ಲಿ ಅಮೃತ ಸಾಕುವಂತ ಆಗುವುದಿಲ್ಲ, ಇನ್ನೂ ಬೇಕು ಅಂತ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಕೃಷ್ಣನನ್ನು ನೋಡಿ ಎಲ್ಲರಿಗೂ ಕೂಡ ಇನ್ನೂ ನೋಡ್ತಾ ಇರೋಣ ಕೃಷ್ಣನನ್ನು ಅಂತ ಎಲ್ಲರೂ ಕೂಡ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ ಅಂತ. ಚಿರಸ್ಯ ದೃಷ್ಟ ದಾಶಾಹರಂ ದಾರಾಜಾನಃ ಸರ್ವಪಾರ್ಥಿವಾಹ ಅಮೃತಸ್ಯೈವ ನಾತೃಪ್ತಿಯನ್ ಪ್ರೇಕ್ಷಮಾಣ ಜನಾರ್ದನಂ ನ ಅತೃಪ್ಯನ್. ಅಮೃತವನ್ನು ಎಷ್ಟು ಕುಡಿದ್ರೂ ತೃಪ್ತಿ ಅಂತ ಆಗುವುದೇ ಇಲ್ಲ, ಇನ್ನೂ ಬೇಕು ಅಂತ ಆಗುವಂತೆ ಕೃಷ್ಣನನ್ನು ನೋಡಿ ಖುಷಿ ಅಂತ ಆಯಿತು, ಸಾಕು ಅಂತ ಆಗಲಿಲ್ಲ ಅಂತ ಇನ್ನೂ ಖುಷಿ ಪಡ್ತಾ ಇದ್ದಾರೆ. ಇನ್ನೂ ನೋಡೋಣ ಅಂತ ಆಗ್ತಾ ಇದೆ. ನೋಡ್ತಾ ಇನ್ನೂ ಖುಷಿ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕೂಡ ಕೃಷ್ಣನನ್ನು ನೋಡ್ತಾ ಕುಳಿತುಕೊಂಡಿದ್ದಾರೆ, ಮೌನವಾಗಿದ್ದಾರೆ. ಯಾರು ಸಭೆಯಲ್ಲಿ ಮಾತನಾಡ್ತಾ ಇಲ್ಲ ಅಂತ. ಎಲ್ಲರಾದರೂ ಮೌನದಲ್ಲಿ ಇದ್ದಾರೆ ಅಂತಾದಾಗ ಕೃಷ್ಣ ಮಾತನಾಡಲಿಕ್ಕೆ ಶುರು ಮಾಡಿದರು. ಜೀಮೂತ ಇವ ಘರ್ಮಾಂತೆ. ದೊಡ್ಡ ಸಭೆ ಅದು. ಆ ಸಭೆಯಲ್ಲಿ ಕೃಷ್ಣ ಗಟ್ಟಿಯಾಗಿ ಮಾತನಾಡಿದ ಅಂತ. ಹೇಗೆ ಅಂದರೆ ಮಳೆಗಾಲದಲ್ಲಿ ಗುಡುಗುವ ಮೋಡ ಎಷ್ಟು ಶಬ್ದವನ್ನು ಮಾಡುತ್ತದೆ, ಆ ರೀತಿಯಾಗಿ ಗಟ್ಟಿಯಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ. ಘರ್ಮಾಂತೆ ಸರ್ವಾಂ ಸಂಶ್ರಾವಯನ್ ಸಭಾಂ. ಸಭೆಯಲ್ಲಿ ಎಲ್ಲರೂ ಕೇಳಿಸುವಂತೆ ಧೃತರಾಷ್ಟ್ರನನ್ನ ಕುರಿತು ಮಾತನಾಡಿದ. ಏನು ಮಾತನಾಡಿದ ಕೃಷ್ಣ? ಬಹಳ ಸುಂದರವಾಗಿ ಮಾತನಾಡಿದ್ದಾನೆ ಕೃಷ್ಣ. ಆ ಸಭೆಯಲ್ಲಿ ದೇವಾನುದೇವತೆಗಳೆಲ್ಲ ಬಂದಿದ್ದಾರೆ, ಋಷಿಮುನಿಗಳು ಬಂದಿದ್ದಾರೆ, ಅಲ್ಲಿಯೇ ಪರಶುರಾಮರು ವೇದವ್ಯಾಸರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ. ಕೃಷ್ಣ ಏನು ಮಾತನಾಡ್ತಾನೆ ಅಂತ. ಪಾಂಡವರ ಕಡೆಯಿಂದ ದೂತನಾಗಿ ಬಂದಿದ್ದಾನೆ ಕೃಷ್ಣ, ಏನು ಮಾತನಾಡಿದ್ದಾನೆ ಅಂತ ಕಾಯ್ತಾ ಇದ್ದರು. ಕೃಷ್ಣ ಹೇಳಿದ, ಕುರುಣಾಂ ಪಾಂಡವಾನಾಂ ಚ ಶಮಃ ಸ್ಯಾತ್ ಇತಿ ಭಾರತ. ಭರತ ಶ್ರೇಷ್ಠನೇ, ಧೃತರಾಷ್ಟ್ರನೇ, ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಅಂದರೆ ಕೌರವರಿಗೆ ಮತ್ತು ಪಾಂಡವರಿಗೆ ಸಂಧಿ ಉಂಟಾಗಲಿ, ಅದನ್ನು ಬೇಡುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಕುಲ ಅದು ಕುರುಕುಲ. ಇಂತಹ ಕುಲ ಎಲ್ಲ ರಾಜಕುಲಗಿಂತಲೂ ಶ್ರೇಷ್ಠವಾದ ಕುಲ ಅದು.
ವಿದ್ಯೆಯಿಂದ, ಗುಣಗಳಿಂದ, ಸಂಪತ್ತಿನಿಂದ, ಪರಾಕ್ರಮದಿಂದ, ಎಲ್ಲದರಿಂದಲೂ ಕೂಡ ನಿಮ್ಮ ಈ ಕುರುಕುಲ ಉತ್ತಮೋತ್ತಮವಾಗಿದೆ, ಶ್ರೇಷ್ಠವಾಗಿದೆ. ಇಂತಹ ಕುಲದಲ್ಲಿ ಬಂದಂತಹ ನಿನ್ನ ಮಕ್ಕಳು ದುರ್ಯೋಧನ ಮೊದಲಾದ ನಿನ್ನ ಮಕ್ಕಳು ಧರ್ಮಾರ್ಥಗಳನ್ನು ಹಿಂದೆ ಹಾಕಿ ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ. ಏನು ಹೇಳಬೇಕು ನೇರವಾಗಿ ಕೃಷ್ಣ ಹೇಳ್ತಾ ಇದ್ದಾರೆ. ಇದೆಲ್ಲ ನೀನು ತಿಳಿದಿದ್ದಿ. ಶಿಷ್ಟಾಚಾರವನ್ನು ಮೀರಿ ಯಾವ ಮರ್ಯಾದೆ ಕೂಡ ಇಲ್ಲದೆ ಎಲ್ಲ ನಾಚಿಕೆಯನ್ನೆಲ್ಲ ಬಿಟ್ಟು ಬಂಧುಗಳ ವಿಷಯದಲ್ಲಿ ಹೇಗೆ ನಡೆದುಕೊಡುತ್ತಾ ಇದ್ದಾರೆ ಅವರು, ಇದೆಲ್ಲ ನೀನು ತಿಳ್ಕೊಂಡಿದ್ದಿ. ಕುರುವಂಶದಲ್ಲಿಯೇ ಇಂತಹ ಆಪತ್ತು ಒದಗಿದೆ. ಪೃಥ್ವೀಂ ಘಾತಯಿಷ್ಯತಿ, ಇದು ಇಡೀ ಭೂಮಿಯನ್ನೇ ನಾಶ ಮಾಡುತ್ತದೆ. ನಿನ್ನ ಮಕ್ಕಳನ್ನು ನೀನು ತಡಿಬೇಕು, ಪಾಂಡವರನ್ನು ನಾನು ತಡಿತೇನೆ, ಯುದ್ಧ ಬೇಡ. ಹೀಗೆ ಆದರೆ ಯುದ್ಧ ನಡೆದಿಲ್ಲ ಅಂತ ಆದರೆ ನಿನ್ನ ಪುತ್ರರಿಗೂ ಪಾಂಡವರಿಗೂ ಕೂಡ ಹಿತವಾಗ್ತದೆ. ನಿನ್ನ ಮಕ್ಕಳು ನಿಷ್ಕಲ್ಮಶರಾಗಬೇಕು. ಆಗ ಪಾಂಡವರು ಒಟ್ಟು ಸೇರ್ತಾರೆ, ಅದರಿಂದ ನಿನಗೆ ಲಾಭ. ಎಲ್ಲ ಭರತ ಕುಲದವರು, ಕುರುಕುಲದವರು ಒಟ್ಟು ಸೇರಿದರೆ ನಿನ್ನ ಬಲ ಹೆಚ್ಚಾಗ್ತದೆ, ನಿನಗೇ ಲಾಭ ಆಗ್ತದೆ. ಈ ಪಾಂಡವರನ್ನ ಮುಂದೆ ಮಾಡಿಕೊಂಡು ನೀನು ಇಡೀ ಅಖಂಡ ಭೂಮಿಯನ್ನು ಆಳುತ್ತಿ. ಮಾತ್ರವಲ್ಲ, ನಿನ್ನ ಮಕ್ಕಳಿಂದ ಹಾಗೂ ಪಾಂಡವರಿಂದ ಸೇರಿಕೊಂಡು ಎಲ್ಲ ಶತ್ರುಗಳನ್ನು ನೀನು ಸದ್ದೆ ಬಡಿತಿ, ನಿನಗೇ ಜಯ ಆಗ್ತದೆ. ಈ ಸಂಧಿ ಕಾರ್ಯ ಅಂತ ಏನಿದೆ, ಇದು ಹೆಚ್ಚು ಲಾಭವನ್ನು ತಂದುಕೊಡುವುದು ನಿನಗೇ, ನಿನಗೇ ಸ್ವಾರ್ಥ. ಇದರಿಂದ ಪ್ರಯೋಜನ ನಿನಗೆ ಆಗ್ತದೆ. ಯುದ್ಧ ಬೇಡ, ಸಂಧಿಗಾಗಿ ಪ್ರಯತ್ನ ಪಡು. ಯುದ್ಧ ಆಯಿತು, ಪಾಂಡವರು ಹತರಾದರು, ಕೌರವರು ಹತರಾದರು. ನಿನಗೆ ಏನು ಲಾಭ ಆಗ್ತದೆ? ಅವರೂ ಹತರಾಗಬಹುದು, ಇವರೂ ಹತರಾಗಬಹುದು, ಯಾರು ಬೇಕಾದರೂ ಸಾಯಬಹುದು. ಆಮೇಲೆ ನಿನಗೆ ಏನು ಲಾಭ? ಎಲ್ಲರೂ ಕೂಡ ಯುದ್ಧವನ್ನು ಬಯಸ್ತಾ ಇದ್ದಾರೆ. ಪಾಂಡವರು ಕೌರವರು ಇಬ್ಬರೂ ಕೂಡ ಯುದ್ಧವನ್ನು ಬಯಸ್ತಾ ಇದ್ದಾರೆ. ಆ ಯುದ್ಧ ಆಗದ ರೀತಿಯಲ್ಲಿ ನೀನು ನೋಡಿಕೊಳ್ಳಬೇಕು. ಅವರೆಲ್ಲರೂ ಕೂಡ ಯುದ್ಧ ಮಾಡಿ ಕ್ಷಯ ಆಗುವುದನ್ನು ನೀನು ನೋಡುವುದು ಬೇಡ. ಭೂಮಿಯಲ್ಲಿ ಎಷ್ಟೆಲ್ಲ ರಾಜರಿದ್ದಾರೆ, ಎಲ್ಲ ಬಂದು ನಿನ್ನ ಕಡೆ ಸೇರಿಕೊಂಡಿದ್ದಾರೆ. ಎಲ್ಲರೂ ನಾಶ ಆಗ್ತಾರೆ, ಪ್ರಜೆಗಳು ಕೂಡ ನಾಶ ಆಗ್ತಾರೆ, ಲೋಕನಾಶವನ್ನು ಹೊಂದುತ್ತದೆ. ಆದ್ದರಿಂದ ಲೋಕನಾಶ ಆಗುವುದು ಬೇಡ, ಪ್ರಜೆಗಳು ನಾಶ ಹೊಂದುವುದು ಬೇಡ. ನೀನು ನಿನ್ನ ಮಕ್ಕಳನ್ನು ಸಮಾಧಾನಪಡಿಸು. ಇಲ್ಲಿ ಬಂದ ರಾಜರು ಅವರನ್ನೆಲ್ಲ ಖುಷಿಯಿಂದ ಕಳಿಸು, ಅನ್ನಪಾನಾದಿಗಳನ್ನೆಲ್ಲ ಕೊಡು, ಅವರನ್ನು ಆಲಿಂಗಿಸಿ, ಹೇಗೂ ಬಂದಿದ್ದೀರಲ್ಲ, ಹೋಗಿ ಬನ್ನಿ, ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಹೇಳಿ ಸಂತೋಷದಿಂದ ಕಳಿಸು. ಆ ರಾಜರೆಲ್ಲ ಯುದ್ಧ ಮಾಡುವುದು ಬೇಡ.
ಹಿಂದೆ ಹಸ್ತಿನಪುರದಲ್ಲಿದ್ದಾಗ ಪಾಂಡವರ ಜೊತೆಯಲ್ಲಿ ಎಷ್ಟು ಪ್ರೀತಿ ನಿನಗೆ ಇತ್ತೋ ಅಷ್ಟೇ ಪ್ರೀತಿಯಿಂದ ಸುಖವಾಗಿ ಬದುಕು. ಅವರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಂಡು ಚೆನ್ನಾಗಿ ಬದುಕನ್ನು ಕಟ್ಟಿಕೋ. ಅವರು ಬಾಲಕರಾಗಿದ್ದಾಗ ತಂದೆಯನ್ನು ಕಳ್ಕೊಂಡ್ರು. ನೀನೇ ತಂದೆಯ ಸ್ಥಾನದಲ್ಲಿ ಇದ್ದು ಅವರನ್ನು ರಕ್ಷಣೆ ಮಾಡಿದ್ದಿ. ಈಗಲೂ ಅವರನ್ನು ನ್ಯಾಯಯುತವಾಗಿ ರಕ್ಷಣೆ ಮಾಡು, ಪಾಲನೆ ಮಾಡು. ಪಾಂಡವರು ಹೇಳುತ್ತಾರೆ, ಯುದ್ಧ ಆಗಲಿಲ್ಲ ಅಂತ ಆದರೆ ಅವರು ನಿನಗೆ ಬಂದು ನಮಸ್ಕಾರ ಮಾಡುತ್ತಾರೆ. ಮಾಡುವವರಿಗೆ ಹೇಳುತ್ತಾರೆ, ನಾವೆಲ್ಲ ದುಃಖವನ್ನು ಬಹಳಷ್ಟು ಅನುಭವಿಸಿದ್ದೇವೆ, ಕಾಡಿಗೆ ಹೋಗಿ ದುಃಖವನ್ನು ಅನುಭವಿಸಿದ್ದೇವೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ನಾವು ಪಾಲನೆ ಮಾಡಿದ್ದೇವೆ. ತಂದೆಯಾದ ನೀನು ಕೂಡ ಪಾಲನೆ ಮಾಡುತ್ತೀ. ಬಂದ ಮೇಲೆ ರಾಜ್ಯವನ್ನು ಕೊಡುತ್ತೇನೆ. ಈಗ ವನವಾಸ ಅಜ್ಞಾತವಾಸ ಮಾಡಿ ಬನ್ನಿ ಅಂತ ಹೇಳಿದ್ದು. ಇದೆಲ್ಲ ಬ್ರಾಹ್ಮಣರು ತಿಳಿದಿದ್ದಾರೆ. ಆದ್ದರಿಂದ ನಮ್ಮನ್ನು ಚೆನ್ನಾಗಿ ರಕ್ಷಿಸು ಅಂತ ಪಾಂಡವರು ನಿನಗೆ ಬಂದು ನಮಸ್ಕಾರ ಮಾಡುತ್ತಾರೆ. ಈ ರೀತಿಯಾಗಿ ಪಾಂಡವರು ತಿಳ್ಕೊಂಡಿದ್ದಾರೆ ಅಲ್ವಾ? ಆದ್ದರಿಂದ ನೀನು ಪಾಂಡವರನ್ನು ಕೂಡ ರಕ್ಷಿಸಬೇಕು. ಮಕ್ಕಳು ಒಂದು ವೇಳೆ ದುರ್ಮಾರ್ಗಕ್ಕೆ ಹೋದರೆ ತಂದೆ ಅವರನ್ನು ಸನ್ಮಾರ್ಗಕ್ಕೆ ಎಳೆದು ತರಬೇಕು. ಆದ್ದರಿಂದ ದುರ್ಯೋಧನಾದಿಗಳಿಗೆ ಬುದ್ಧಿಯನ್ನು ಹೇಳು. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣು. ಇದು ಸಭೆ, ಪರಿಷತ್ತು ಅಂತ ಹೆಸರು ಇದಕ್ಕೆ. ಯಾಕೆ ಅಂದರೆ ಎಲ್ಲ ಧರ್ಮವನ್ನು ತಿಳಿದವರಿದ್ದಾರೆ. ಇಂತಹ ಪರಿಷತ್ತಿನಲ್ಲಿ ಧರ್ಮವು ಒಂದು ವೇಳೆ ಅಧರ್ಮದಿಂದ ನಾಶವನ್ನು ಹೊಂದಿದರೆ ಈ ಸಭೆಯಲ್ಲಿ ಇದ್ದವರು ಕೂಡ ನಾಶವನ್ನು ಹೊಂದಿದ ಹಾಗೆ ಯತ್ರ ಧರ್ಮೋ ಹೆಧರ್ಮೇಣ ಸತ್ಯಂ ಯತ್ರ ಅನೃತೇನ ಚ ಹನ್ಯತೆ ಪ್ರೇಕ್ಷಮಾಣಾನಾಂ ಹತಸ್ತತ್ರ ಸಭಾಸದಃ. ಸತ್ಯವು ಸುಳ್ಳಿನಿಂದ, ಧರ್ಮವು ಅಧರ್ಮದಿಂದ ನಾಶವನ್ನು ಹೊಂದಿದರೆ ಆ ಸಭೆಯಲ್ಲಿ ಇದ್ದವರೆಲ್ಲ ನಾಶವನ್ನು ಹೊಂದಿದ ಹಾಗೆ. ಧೃತರಾಷ್ಟ್ರನಿಗೆ ಪಾಂಡವರಿಗೆ ಏನು ಕೊಡಬೇಕು ರಾಜ್ಯವನ್ನು ನೀನು ಕೊಡುವವನಾಗು. ಅದು ಬಿಟ್ಟರೆ ನನಗೆ ಮತ್ತೆ ಉಳಿದದ್ದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟೆಲ್ಲ ಹೇಳಿದ್ದೇನೆ, ಇದರಲ್ಲಿ ತಪ್ಪಿದ್ದರೆ ಈ ಸಭೆಯಲ್ಲಿ ಇದ್ದವರು ಏನಾದರೂ ಒಬ್ಬರಾದರೂ ಎದ್ದು ನಿಂತು ಹೇಳಲಿ ನಾನು ಮಾತನಾಡಿದ್ದು ತಪ್ಪು ಅಂತ. ನಾನು ಇಷ್ಟೇ ಮಾತನಾಡಬಲ್ಲೆ. ಯುದ್ಧ ಬೇಡ, ಅವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಬಿಡು, ಕ್ರೋಧಕ್ಕೆ ವಶನಾಗಬೇಡ. ನಿನ್ನ ಪಾಲಿಗೆ ಬಂದಿದ್ದನ್ನು ನಿನ್ನ ಪುತ್ರರೊಂದಿಗೆ ಕೂಡಿಕೊಂಡು ಭೋಗಿಸುವವನಾಗು. ಸ್ಥಿತಾಃ ಶುಶ್ರೂಷಿತಂ ಪಾರ್ಥಾಃ ಸ್ಥಿತಾಃ ಯೋದ್ದು ಮರಿಂದಮಾಃ ಯತುತೆ ಪಥ್ಯತಮಂ ರಾಧನ್ ತಸ್ಮಿನ್ ತಿಷ್ಠ ಪರಂತಪ. ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ. ಪಾಂಡವರು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಮಾತ್ರವಲ್ಲ, ಯುದ್ಧವನ್ನು ಮಾಡಲು ಸಿದ್ಧವಾಗಿದ್ದಾರೆ. ಅವರು ನಿನ್ನ ಸೇವೆಯನ್ನು ಮಾಡಬೇಕು, ನಿನ್ನ ಒಟ್ಟಿಗೆ ಯುದ್ಧ ಮಾಡಬೇಕು. ಇದು ನೀನು ತೀರ್ಮಾನ ಮಾಡಬೇಕಾದದ್ದು. ನಿನ್ನ ತೀರ್ಮಾನದಿಂದ ಇದು ಸಿದ್ಧವಾಗ್ತದೆ. ಅವರ ಸೇವೆಯನ್ನು ಸ್ವೀಕಾರ ಮಾಡುತ್ತೀಯೋ, ಅವರು ಮಾಡುವ ಯುದ್ಧವನ್ನು ಸ್ವೀಕಾರ ಮಾಡ್ತೀಯೋ, ಇದು ನಿನಗೆ ಬಿಟ್ಟಿದ್ದು ಅಂತ ಸಭೆಯಲ್ಲಿ ಕೃಷ್ಣ ಮಾತನಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.